ಸಿನಿಮಾ ಅಂದ್ರೇನೆ ರವಿಚಂದ್ರನ್ ಸರ್ ತೋರಿಸಿದಂಥ ಸಿನಿಮಾಗಳು. ಅದು ಅವತ್ತಿಗೂ ಸೈ ಇವತ್ತಿಗೂ ಕೂಡ ನಿಮ್ಮ ಸಿನಿಮಾಗಳನ್ನು ನೋಡಿ ವಿಷಯಗಳನ್ನು ಕಲಿತಾ ಇರೋಂಥ ಎಷ್ಟೋ ಯಂಗ್ಸ್ಟರ್ಸ್ ಇದ್ದಾರೆ. ಸೊ ಸಿನಿಮಾ ಸಂಭ್ರಮ ಅಂದರೆ ಅದು ಸಿನಿ ಬ್ರಹ್ಮ ರವಿ ಸರ್ ಸಂಭ್ರಮನೇ. ಏನಂದರೆ ನಿಮಗೆ ಒಂದು ಯಾರ್ಡ್ ಹಾಕಿದಾಗ ನಿಮ್ಗೊಂದು ಹೇಳ್ಬೇಕು ನಾನು. ಇದು ಚೆನ್ನೈಯಲ್ಲಿ ಸಾಂಗ್ ರೆಕಾರ್ಡಿಂಗ್ ಮಾಡಿದ್ದು ನಾವು 70mm ಥಿಯೇಟರ್ ಅಂತ. ಅದು ಹತ್ತತ್ರ ಇಷ್ಟು ದೊಡ್ಡದೇ ಇರುತ್ತೆ, ಇಷ್ಟು ದೊಡ್ಡದು ಸ್ಟುಡಿಯೋನೇ ಇರುತ್ತೆ. ಅದು ಸ್ಟುಡಿಯೋನೇ ಇಷ್ಟು ದೊಡ್ಡದು. ಇದನ್ನೆಲ್ಲ ನೋಡಿದಾಗ ನೆನಪಾಗಿದ್ದು, ಈ ಆರ್ಕೆಸ್ಟ್ರಾ ನೋಡಿದ ತಕ್ಷಣ ನೆನಪಾಗಿದ್ದು 140 ಜನ ಆರ್ಕೆಸ್ಟ್ರಾ ಅವತ್ತು ಬಾರಿಸಿರೋದು ಈ ಸಾಂಗಿಗೆ. ಅಂದರೆ ಚೆನ್ನೈಗೆ ನಾನೇನಾದರೂ ರೆಕಾರ್ಡಿಂಗ್ ಥಿಯೇಟ್ರಿಗೆ ಹೋಗ್ತೀನಿ, ನನ್ನ ಪಿಕ್ಚರ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಯಿತು ಅಂದರೆ ಚೆನ್ನೈಯಲ್ಲಿರೋ ಆರ್ಕೆಸ್ಟ್ರಾ ಅಷ್ಟು ಜನ ರವಿ ಸಾರ್ ಪಿಕ್ಚರಾ ಅಂತ ಎಲ್ಲ ಥಿಯೇಟ್ರೊಳಗೆ ನುಗ್ಬಿಡೋರು, ಯಾರನ್ನೂ ಕೇಳ್ತಿರ್ಲಿಲ್ಲ. ಈ ಥರ ಈ ಸಾಂಗ್ ಮಾಡಬೇಕಾದ್ರೆ ಪಕ್ಕದ ಥಿಯೇಟ್ರಲ್ಲಿ ಇಳೆಯರಾಜ ಅವ್ರದ್ದು ರೆಕಾರ್ಡಿಂಗ್ ನಡೀತಾ ಇತ್ತು. ಅವರು ನಾನ್ ಸ್ಟಾಪ್ 40 ವರ್ಷ ಮ್ಯೂಸಿಕ್ ಮಾಡಿದ್ದಾರೆ ಒಂದೇ ಸ್ಟುಡಿಯೋದಲ್ಲಿ. 40 ಇಯರ್ಸ್ ನಾನ್ ಸ್ಟಾಪ್ ರೆಕಾರ್ಡಿಂಗ್ ನಡೆಯೋದು ಅವ್ರದ್ದು. ಅಂಥದ್ರಲ್ಲಿ ಈ ಸಾಂಗ್ ನಾನು ಮಾಡಬೇಕಾದ್ರೆ ರವಿ ಸರ್ದು ರೆಕಾರ್ಡಿಂಗ್ ನಡೀತಾ ಇದೆ. ಒಂದೇ ಒಂದು ಟ್ರಂಪೆಟ್ ಕೇಳಿಸ್ಕೊಂಬ, ನಮ್ಮ ಪಿಕ್ಚರ್ಗೆ ಒಂದು ಟ್ರಂಪೆಟ್ ಕಳಿಸ್ಕೊಡು ಅಂತ ಹೇಳಿದರು. ಇಲ್ಲಿಂದ ಹಂಗೆ ಲೈಫ್ನ ರಿವೈಂಡ್ ಮಾಡಿ ನೋಡಿದ್ರೆ ಇದು ಹತ್ತತ್ರ 40 ಇಯರ್ಸ್ ಆಯಿತು. 87 ರೆಕಾರ್ಡಿಂಗ್ ಮಾಡಿದ್ದು. 40 ಇಯರ್ಸ್ ಆದರೂ ಕೂಡ ಈ ಸೌಂಡ್ನ ಇವತ್ತಿಗೂ ಯಾರು ಬೀಟ್ ಮಾಡೋಕ್ಕಾಗಿಲ್ಲ. ದಟ್ ವಾಸ್ ದಿ ಎಕ್ಸೈಟ್ಮೆಂಟ್. ಆ್ಯಂಡ್ ಸಿನಿಮಾ ಅಂದ್ರೇ ಒಂಥರ ನನ್ನ ಎದೆ ಹೊಡ್ಕೊಳ್ಳುತ್ತೆ ಇವತ್ತು ಕೂಡ. ಸಿನಿಮಾ ಅಂದ ತಕ್ಷಣ ಗೊತ್ತಿಲ್ಲ ಅದೇನೋ, ಇವತ್ತು ಇವನ್ನೆಲ್ಲ ನೋಡಿದ ತಕ್ಷಣ ನನಗೆ ಆ ಗೊತ್ತಿಲ್ಲ ಸ್ಟ್ರೆಂತ್ ಜಾಸ್ತಿ ಬಂದ್ಬಿಡುತ್ತೆ. ನಡೆಯೋಕ್ಕಾಗರೂ ನಡೀತೀನಿ. ಒಂದು 2-3 ವರ್ಷದಿಂದ ಜಾಗರಣೆಯಲ್ಲೇ ಇದ್ದೀನಿ ನಾನು. ನಿದ್ದೆ ಮಾಡೋದು ತುಂಬ ಕಡಿಮೆ. ಈಗ ಆ್ಯಕ್ಚುಲಾಗಿ ನಿದ್ದೆ ಮಾಡಿ 4 ದಿವಸ ಆಯ್ತು ನಾನು. ಅಂಥದ್ರಲ್ಲಿ ಇಲ್ಲಿ ಬಂದ ತಕ್ಷಣ ನಿದ್ದೆ ಹೊಟ್ಟೋಯ್ತು ನನಗೆ. ಇವಾಗ ನಿದ್ದೆ ಹೊಟ್ಟೋಯ್ತೀನಿ. ಫುಲ್ ನೈಟ್ ಜೊತೆ ಎದುರು ಕೂತ್ಕೊಂಡ್ಬಿಡ್ತೀನಿ ಹಾಡು ಹೇಳ್ಕೊಂಡು. ನನಗಿಂತ ಇಟ್ ಇಸ್ ಆಲ್ವೇಸ್ ನಾಟ್ ಅಬೌಟ್ ಅವರ್ ಸೆಲ್ಸ್. ಅವ್ರ ಎಕ್ಸೈಟ್ಮೆಂಟ್ ನಮಗೆ ಖುಷಿ ಕೊಡೋದು. ನಾನು ಯಾವಾಗ ಹೇಳ್ತೀನಿ, ಲೈಫ್ ಇಸ್ ನಾಟ್ ಅಬೌಟ್ ಆ್ಯಕ್ಟಿಂಗ್, ಇಟ್ಸ್ ಅಬೌಟ್ ಹೌ ಯು ರಿಯಾಕ್ಟ್ ಟು ಸಿಚುವೇಶನ್ಸ್ ಅಂತ. ಅದನ್ನು ಇವರೆಲ್ಲ ಇರೋದೇ ನಮಗೆ ಖುಷಿ ಕೊಡೋದು. ಅವ್ರು ಎಕ್ಸೈಟ್ ಆದರೆ ಖುಷಿ, ಇಲ್ಲಾಂದರೆ ನಾವೇ ಡಲ್ ಆಗ್ಬಿಡ್ತೀವಿ. ಸೊ ನಮ್ಮ ಜೀವನ, ಇಡೀ ಜೀವನ ಏನಂದರೆ ನಮ್ಮ ಲೈಫ್ ಇಷ್ಟು ದಿವಸ 40 ಇಯರ್ಸ್ ಜರ್ನಿ ಮಾಡ್ಕೊಂಬಂದಿದ್ದೀವಿ, ಬಿದ್ದಿದ್ದೀವಿ, ಎದ್ದಿದ್ದೀವಿ, ಏನೇ ಆಗಿರಲಿ ಜೀವನದಲ್ಲಿ. ಬಟ್ ಆಲ್ ಬಿಕಾಸ್ ಆಫ್ ದಿಸ್ ಪೀಪಲ್ ಓನ್ಲಿ. ಟು ಕೀಪ್ ದಮ್ ಎಂಟರ್ಟೈನ್ಡ್, ಟು ಕೀಪ್ ದಮ್ ಸ್ಮೈಲಿಂಗ್, ಅದು ಖುಷಿ ನಮಗೆ. ಆ್ಯಂಡ್ ವೆನ್ ಎವರ್ ವಿ ಸಿ ದಮ್ ಲಾಫಿಂಗ್ ಆ್ಯಂಡ್ ಹ್ಯಾಪಿ ಅಲ್ಲ, ಅದೇ ಬದುಕಿದ್ದಕ್ಕೆ ಸಾರ್ಥಕ ಆಯ್ತು ಬಿಡ. ಯಾಕಂದ್ರೆ ನಾವು ಇನ್ನೂ ಒಂದಷ್ಟು ಜನ ಮುಖಕ್ಕೆ ಇವತ್ತಿಗೂ ನಗು ತೋರಿಸ್ತೀವಿ ಅಂದ್ರೆ ಇನ್ನು ಅದಕ್ಕಿಂತ ಇನ್ನೇನು ಕೊಡೋಕ್ಕಾಗತ್ತೆ ನಾವು ಜೀವನ. ನಿಜ ನಿಜ ಸರ್. ಹ್ಯಾಪಿ ಟು ಸಿ ಆಲ್.